ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೀನಾ ದೇಶ ಈಗ ವಿಶ್ವದಲ್ಲೇ ಮೋಸ್ಟ್ ಹೈಟೆಕ್ ಕಂಟ್ರೀಸ್ ಅಲ್ಲಿ ಟಾಪ್ ಪ್ಲೇಸ್ ಅಲ್ಲಿದೆ. ಟೆಕ್ನಾಲಜಿ ತುಂಬಾನೇ ಅಭಿವೃದ್ಧಿಯಾಗಿರೋ ಚೀನಾದಲ್ಲಿ ಫ್ಯೂಚರಿಸ್ಟಿಕ್ ವೆಹಿಕಲ್ಸ್ ನ ಪ್ರತಿದಿನ ಲಾಂಚ್ ಮಾಡ್ತಿದ್ದಾರೆ. ಇಲ್ಲಿ ಟ್ರಾನ್ಸ್ಪೋರ್ಟ್ ಗೋಸ್ಕರ ಉಪಯೋಗಿಸ್ತಿರೋ ವೆಹಿಕಲ್ಸ್ ಎಷ್ಟೊಂದು ಅಡ್ವಾನ್ಸ್ಡ್ ಆಗಿರ್ತವೆ ಅನ್ನೋದನ್ನ ನಿಮ್ಮಿಂದ ಊಹೆ ಮಾಡೋದಕ್ಕೂ ಆಗಿರಲ್ಲ. ಚೀನಾ ಪ್ರಾರಂಭಿಸಿರೋ ಈ ನ್ಯೂ ಜನರೇಷನ್ ಟ್ರಾನ್ಸ್ಪೋರ್ಟ್ ನ ನೋಡಿ USA ಸರ್ಕಾರ ಕೂಡ ಶಾಕ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಚೀನಾದಲ್ಲಿರುವ 10 ಫ್ಯೂಚರಿಸ್ಟಿಕ್ ವೆಹಿಕಲ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರಿಂದ ಆಸಕ್ತಿಯಾಗಿರೋ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಯಮಹಾ ಮೋಟೋರೈಡ್ ಇಂತಹ ಬೈಕ್ ನ ನೀವು ಈಗಿನವರೆಗೂ ನೋಡಿರಲು ಸಾಧ್ಯವಿಲ್ಲ. ಈ ಬೈಕ್ ನ ಆಶ್ಚರ್ಯಗೊಳಿಸುವ ವಿಷಯ ಏನೆಂದ್ರೆ ಇದು ತನ್ನ ಯಜಮಾನನನ್ನ ಕಂಡು ಹಿಡಿಯುತ್ತೆ. ತನ್ನ ಯಜಮಾನನ ಜೊತೆ ಒಂದು ನಾಯಿ ರೀತಿ ವರ್ತಿಸುತ್ತೆ. ಅಂದ್ರೆ ಉದಾಹರಣೆಗೆ ನೀವು ಯಾವ ಕಡೆ ಹೋದ್ರೆ ಆ ಕಡೆ ನಿಮ್ಮ ಹಿಂದೆ ಬರುತ್ತೆ. ಇದು ನಿಮ್ಮ ಕೈ ಸನ್ನೆ ಮುಖಾಂತರ ಕೂಡ ಚಲಿಸುತ್ತೆ. ಒಂದ್ ವೇಳೆ ನೀವು ಏನು ಮಾತನಾಡದೆ ಕೈಗಳಿಂದ ಹತ್ರ ಕರೆದ್ರೆ ಹತ್ರ ಬರುತ್ತೆ. ಹಾಗೇನೆ ದೂರ ಕಳಿಸ್ಬೇಕು ಅಂದ್ರೆ ಕೈ ಸನ್ನೆ ಮಾಡಿದ್ರೆ ದೂರ ಹೋಗುತ್ತೆ. ಈ ಬೈಕ್ ತನ್ನ ಮುಂದೆ ನಿಂತಿರುವ ಪ್ರತಿ ವ್ಯಕ್ತಿಯ ಮುಖವನ್ನ ಗುರುತಿಸುತ್ತೆ. ಯಾಕಂದ್ರೆ ಈ ಬೈಕ್ ಅಲ್ಲಿ ಹಲವಾರು ಕ್ಯಾಮೆರಾಸ್ ಹಾಗೂ ಮೋಷನ್ ಡಿಟೆಕ್ಟಿಂಗ್ ಸೆನ್ಸಾರ್ಸ್ ನ ಅಳವಡಿಸಿರ್ತಾರೆ. ಈ ಬೈಕ್ ನ ಕೇವಲ ಆ ಬೈಕ್ ಓನರ್ ಮಾತ್ರ ಡ್ರೈವ್ ಮಾಡಲು ಸಾಧ್ಯವಾಗುತ್ತೆ. ಈ ಬೈಕ್ ಸೆಲ್ಫ್ ಬ್ಯಾಲೆನ್ಸಿಂಗ್ ಸಿಸ್ಟಮ್ ನ ಹೊಂದಿರುತ್ತೆ. ಈ ಫೀಚರ್ ಇಂದಾನೆ ಈ ಬೈಕ್ ಕೆಳಗಡೆ ಬೀಳೋದಿಲ್ಲ. ಹೋಂಡಾ ಮೋಟೋ ಕಾಂಪ್ಯಾಕ್ಟೋ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರೋ ಈ ಹೋಂಡಾ ಮೋಟೋ ಕಾಂಪ್ಯಾಕ್ಟೋನ ಹೋಂಡಾ ಕಂಪನಿ ಚೀನಾದಲ್ಲಿ ತಯಾರಿಸಿದೆ. ಈ ವೆಹಿಕಲ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕುಳಿತುಕೊಳ್ಳಬಹುದು. ಇದನ್ನ 2023 ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರೋದ್ರಿಂದ ಹಾಗೂ ಸುಲಭವಾಗಿ ಡ್ರೈವ್ ಮಾಡಬಹುದಾಗಿರೋದ್ರಿಂದ ಇದನ್ನ ಕೊಂಡುಕೊಳ್ಳಲು ಹಲವಾರು ಜನರು ಆಸಕ್ತಿ ತೋರಿಸ್ತಾರೆ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಗಂಟೆಗೆ 24 ಕಿಲೋಮೀಟರ್. ಇದರ ಬ್ಯಾಟರಿಯನ್ನ ಒಂದು ಸಲ ಪೂರ್ತಿಯಾಗಿ ಚಾರ್ಜ್ ಮಾಡಿದ್ರೆ 35 ರಿಂದ 40 ಕಿಲೋಮೀಟರ್ ವರೆಗೂ ಓಡಿಸಬಹುದು. ಇದರ ಡಿಸೈನ್ ನೋಡೋದಕ್ಕೆ ಸ್ವಲ್ಪ ಭಿನ್ನವಾಗಿರೋದ್ರಿಂದ ಅನೇಕ ಜನರು ಇದನ್ನ ಇಷ್ಟಪಡ್ತಿದ್ದಾರೆ. ಇದನ್ನ ಎಲ್ಲಿಗಾದ್ರೂ ಕೂಡ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಇಹ್ಯಾಂಗ್ 2165 ಈ ವೆಹಿಕಲ್ ನ ಡ್ರೋನ್ ಹೆಲಿಕಾಪ್ಟರ್ ಅಂತಾನು ಕರಿಬಹುದು. ಯಾಕಂದ್ರೆ ಇದು ನೋಡಲು ಡ್ರೋನ್ ರೀತಿ ಇರುತ್ತೆ, ಆದ್ರೆ ಹೆಲಿಕಾಪ್ಟರ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ಚೈನೀಸ್ ಕಂಪನಿಯವರೇ ತಯಾರಿಸಿದ್ದಾರೆ. ಈ ಡ್ರೋನ್ ನ ಚೀನಾದಲ್ಲಿ ಟ್ರಾಫಿಕ್ ನಲ್ಲಿ ಒಂದು ಟ್ಯಾಕ್ಸಿಯಾಗಿ ಉಪಯೋಗಿಸ್ತಾರೆ. ಈ ಡ್ರೋನ್ ಗಳನ್ನ ಉಪಯೋಗಿಸೋದ್ರಿಂದ ಟ್ರಾಫಿಕ್ ಅಲ್ಲಿ ನೀವು ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಗೆ ತುಂಬಾ ಸುಲಭವಾಗಿ ಹೋಗಬಹುದು. ಈ ಡ್ರೋನ್ ನ ವಿಶೇಷವಾಗಿ ಕಡಿಮೆ ದೂರವನ್ನ ಕಡಿಮೆ ಸಮಯದಲ್ಲಿ ತಲುಪಲು ತಯಾರಿಸಿದ್ದಾರೆ. ಶೇನ್ ಫ್ರೆಂಡ್ಸ್, ಈ ವೆಹಿಕಲ್ ನ ನೋಡಿದ್ರೆ ಯಾರಾದ್ರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಈ ವೆಹಿಕಲ್ ಕೇವಲ 2 ವೀಲ್ಸ್ ಮೇಲೆ ಮಾತ್ರ ಚಲಿಸುತ್ತೆ. ಆದ್ರೆ ಈ ಆಕಾರದ ವೆಹಿಕಲ್ ಕೇವಲ 2 ವೀಲ್ಸ್ ಮೇಲೆ ಹೇಗೆ ಚಲಿಸುತ್ತೆ ಎಂಬ ಸಂದೇಹ ನಿಮ್ಗೆ ಬಂದಿರಬಹುದು. ಆದ್ರೆ ಇದರಲ್ಲಿರುವ ಸೆಲ್ಫ್ ಬ್ಯಾಲೆನ್ಸಿಂಗ್ ಸಿಸ್ಟಮ್ ನ ಕಾರಣದಿಂದ ಇದು ತನ್ನಷ್ಟಕ್ಕೆ ತಾನೇ ಬ್ಯಾಲೆನ್ಸ್ ಆಗ್ತಾ ಚಲಿಸುತ್ತೆ. ಇದು ರಸ್ತೆ ಮೇಲೆ ಚಲಿಸುವಾಗ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸಬಹುದು, ಆದ್ರೆ ಇದರಲ್ಲಿ 5 ಜನರು ಸುಲಭವಾಗಿ ಕೂಡಬಹುದು. ಇದರ ಸೆಲ್ಫ್ ಬ್ಯಾಲೆನ್ಸಿಂಗ್ ಸಿಸ್ಟಮ್ ನಿಜವಾಗ್ಲೂ ಟಾಪ್ ಲೆವೆಲ್ ಅಲ್ಲಿ ಇರುತ್ತೆ. ಇದರಿಂದ ಈ ಕಾರ್ ಇತರೆ ವೆಹಿಕಲ್ಸ್ ಗಿಂತ ತುಂಬಾ ಯೂನಿಕ್ ಆಗಿ ಕಾಣಿಸುತ್ತೆ. ಹಾಗೇನೆ ಈ ಕಾರ್ ಇತರೆ ಕಾರ್ ಗಳಂತೆ ತುಂಬಾ ದೊಡ್ಡದಾಗಿರೋದಿಲ್ಲ. ಇದರಿಂದ ಇದನ್ನ ಟರ್ನ್ ಮಾಡುವಾಗ ಪಾರ್ಕಿಂಗ್ ಮಾಡುವಾಗ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಗ್ಯಾಕ್ ಪ್ರೆಸೆಂಟ್ಸ್ ಗೋವ್ ನೀವು ನೋಡ್ತಿರೋ ಈ ಅದ್ಭುತವಾದ ವೆಹಿಕಲ್ ನ ಚೀನಾದ ಗ್ಯಾಕ್ ಕಂಪನಿ ತಯಾರಿಸ್ತಿದೆ. ಇದು ಈಗಿನವರೆಗೂ ವಿಶ್ವದಲ್ಲಿರುವ ಅತ್ಯಂತ ಮಾಡರ್ನ್ ವೆಹಿಕಲ್ಸ್ ಅಲ್ಲಿ ಒಂದಾಗಿದೆ. ಯಾಕಂದ್ರೆ ಈ ವಾಹನ ನೆಲದ ಮೇಲೆ ಒಂದು ಕಾರ್ ಅಂತೆ ಚಲಿಸುತ್ತೆ, ಮತ್ತೆ ಕಾರ್ ಮೇಲಿರುವ ಈ ಡ್ರೋನ್ ಒಂದು ಹೆಲಿಕಾಪ್ಟರ್ ರೀತಿ ಹಾರುತ್ತೆ. ಈ ರೀತಿ ಈ ಒಂದು ವೆಹಿಕಲ್ ಅಲ್ಲೇ 2 ಫೀಚರ್ಸ್ ಇರ್ತವೆ. ಆದ್ರೆ ಇದರಲ್ಲಿ ಒಂದು ಬಾರಿಗೆ ಒಬ್ಬ ವ್ಯಕ್ತಿ ಮಾತ್ರ ಕುಳಿತುಕೊಳ್ಳಬಹುದು. ನಮಗೆ ಬೇಕಾದಾಗ ಈ ಡ್ರೋನ್ ವೆಹಿಕಲ್ ಇಂದ ಸಪರೇಟ್ ಆಗುತ್ತೆ. ಇದೇ ಫೀಚರ್ ಇಂದ ಇದು ತುಂಬಾನೇ ಯೂನಿಕ್ ಆಗುತ್ತೆ. ಒಂದ್ ವೇಳೆ ರಸ್ತೆ ಮೇಲೆ ಡ್ರೈವಿಂಗ್ ಮಾಡುವಾಗ ನೀವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ರೆ ಈ ಡ್ರೋನ್ ಸಹಾಯದಿಂದ ಅಲ್ಲಿಂದ ತಪ್ಪಿಸಿಕೊಳ್ಳಬಹುದು. ಸ್ಕೈ ಟ್ರೈನ್ ನಾವೆಲ್ಲರೂ ಟ್ರೈನ್ ಅಲ್ಲಿ ಖಂಡಿತವಾಗ್ಲೂ ಪ್ರಯಾಣಿಸಿರ್ತೇವೆ. ಆದ್ರೆ ನೀವೆಂದಾದ್ರೂ ಗಾಳಿಯಲ್ಲಿ ತಲೆ ಕೆಳಗಾಗಿ ಪ್ರಯಾಣಿಸುವ ಟ್ರೈನ್ ಗಳನ್ನ ನೋಡಿದ್ದೀರಾ? ತಲೆ ಕೆಳಗಾಗಿ ಪ್ರಯಾಣಿಸುವ ಈ ಟ್ರೈನ್ ನ ನೋಡಿದ್ರೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಕೆಲ ವರ್ಷಗಳ ಹಿಂದೆಯಿಂದಲೇ ಚೀನಾದಲ್ಲಿ ಇಂತಹ ಟ್ರೈನ್ ಗಳು ಪ್ರಯಾಣಿಸ್ತಿವೆ. ಈ ಟ್ರೈನ್ ಗಳನ್ನ ನೋಡಿದ್ಮೇಲೆ ನಿಮ್ಮಲ್ಲಿ ಅನೇಕ ಜನರು ಟ್ರೈನ್ ತಲೆ ಕೆಳಗಾಗಿರುವಾಗ ಅದರಲ್ಲಿ ಪ್ರಯಾಣಿಕರು ಹೇಗೆ ಕುಳಿತುಕೊಂಡಿರ್ತಾರೆ, ಅವರು ಕೂಡ ತಲೆ ಕೆಳಗಾಗಿ ಕೂತಿರ್ತಾರ ಎಂಬ ಸಂದೇಹ ಬಂದಿರಬಹುದು. ಆದ್ರೆ ಆ ರೀತಿ ಇರೋದಿಲ್ಲ. ಯಾಕಂದ್ರೆ ಟ್ರೈನ್ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲಾನು ಅರ್ಥವಾಗುತ್ತೆ. ಅದರಲ್ಲಿ ಕೂತಿರುವವರೆಲ್ಲರೂ ಕೂಡ ನಾರ್ಮಲ್ ಆಗಿ ಟ್ರೈನ್ ಅಲ್ಲಿ ಕೂತಂತೆ ಕೂತಿರ್ತಾರೆ. ಆದ್ರೆ ಟ್ರೈನ್ ಮಾತ್ರ ತಲೆ ಕೆಳಗಾಗಿ ಬ್ರಿಡ್ಜ್ ಕೆಳಗಡೆಯಿಂದ ಚಲಿಸುತ್ತೆ. ಈ ಟ್ರೈನ್ ಗಳಿಂದ ಟ್ರಾಫಿಕ್ ಸಮಸ್ಯೆಯನ್ನ ತಡೆಗಟ್ಟಬಹುದು. ಇದಕ್ಕಾಗಿ ಇಂತಹ ಬ್ರಿಡ್ಜ್ ಗಳನ್ನ ಚೀನಾ ಸರ್ಕಾರ ತಮ್ಮ ಸಿಟಿಗಳಲ್ಲಿ ನಿರ್ಮಿಸುತ್ತಿದೆ. ಈ ಬ್ರಿಡ್ಜ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಲು ಚೀನಾಗೆ ತುಂಬಾ ಹಣ ಖರ್ಚಾಗಿದೆ. ಹಾಗೂ ಈ ಟ್ರೈನ್ ಸ್ಪೀಡ್ ಗಂಟೆಗೆ 60 ಕಿಲೋಮೀಟರ್ ಅಷ್ಟಿರುತ್ತೆ.
ಚೀನಾ BYD Yangwang S. ಫ್ರೆಂಡ್ಸ್, ನೀವು ನೋಡ್ತಿರುವ ಈ ಕಾರ್ನ ಚೀನಾದಲ್ಲೇ ಮೊದಲನೇ ಬಾರಿಗೆ ಲಾಂಚ್ ಮಾಡ್ತಾರೆ. ಈಗ ಇದು ವಿಶ್ವದಲ್ಲೇ ಮೋಸ್ಟ್ ಫ್ಯೂಚರಿಸ್ಟಿಕ್ ಕಾರ್ಗಳಲ್ಲಿ ಒಂದಾಗಿದೆ. ಇದು ಕೇವಲ ಲಕ್ಸುರಿ ಕಾರ್ ಮಾತ್ರವಲ್ಲ, ಇದರಲ್ಲಿರುವ ಫೀಚರ್ಸ್ ಕೂಡ ಅತ್ಯದ್ಭುತವಾಗಿರ್ತವೆ. ಈ ಕಾರಲ್ಲಿರೋ ಹೈಡ್ರಾಲಿಕ್ ಸಿಸ್ಟಮ್ ಇಂದ ಕಾರ್ನ ಕೆಳಗಿಂದ 150 mm ವರೆಗೂ ಮೇಲಕ್ಕೆ ಎತ್ತಬಹುದು. ಆಗ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗೇನೆ ನಾರ್ಮಲ್ ಕಾರಲ್ಲಿ ಯು ಟರ್ನ್ ತೆಗೆದುಕೊಳ್ಳಲು ನಿಮಗೆ ತುಂಬಾ ಸ್ಥಳ ಬೇಕಾಗುತ್ತೆ. ಆದ್ರೆ ಈ ಕಾರಲ್ಲಿ ಟರ್ನ್ ತೆಗೆದುಕೊಳ್ಳಲು ಹೆಚ್ಚು ಸ್ಥಳ ಬೇಕಾಗಿಲ್ಲ. ಯಾಕಂದ್ರೆ ಈ ಕಾರ್ ನಿಂತ ಸ್ಥಳದಿಂದಾನೇ 360 ಡಿಗ್ರಿ ವರೆಗೂ ಸುಲಭವಾಗಿ ತಿರುಗುತ್ತೆ. ಹಾಗೇನೆ ಈ ಕಾರ್ ನೀರಿನ ಮೇಲೆ ಕೂಡ ಪ್ರಯಾಣಿಸುತ್ತೆ. ಇದು 1 ಮೀಟರ್ ಅಷ್ಟು ಆಳವಾಗಿರೋ ನೀರಲ್ಲೂ ಕೂಡ ಚಲಿಸುತ್ತೆ. ಈ ಫ್ಯೂಚರಿಸ್ಟಿಕ್ ಕಾರ್ ಅತ್ಯವಶ್ಯಕವಾದ ಸಮಯದಲ್ಲಿ ತುಂಬಾ ಚೆನ್ನಾಗಿ ಉಪಯೋಗವಾಗುತ್ತೆ. ನೀವು ಯಾವುದಾದ್ರೂ ಚಿಕ್ಕ ಹೊಳೆಯನ್ನ ದಾಟುವ ಸ್ಥಿತಿಯಲ್ಲಿದ್ದಾಗ ಈ ಕಾರ್ ನಿಮ್ಮನ್ನ ಆ ಹೊಳೆಯಿಂದ ಸುಲಭವಾಗಿ ದಾಟಿಸುತ್ತೆ. ಈ ಕಾರ್ ನೀರಲ್ಲಿ ಇಳಿದ ತಕ್ಷಣವೇ ಈ ಕಾರಲ್ಲಿರೋ ಸ್ವಿಮ್ಮಿಂಗ್ ಸಿಸ್ಟಮ್ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ. ಇದರಲ್ಲಿರುವ ವಿಂಡೋಸ್ ಆಟೋಮೆಟಿಕ್ ಆಗಿ ಲಾಕ್ ಆಗ್ತವೆ. ಹಾಗೇನೆ ವೆಂಟಿಲೇಷನ್ ಗೋಸ್ಕರ AC ಕೂಡ ಆನ್ ಆಗುತ್ತೆ. ಇನ್ನು ಈ ಫ್ಯೂಚರಿಸ್ಟಿಕ್ ಕಾರ್ ಚೀನಾ ಮಾರ್ಕೆಟ್ ಅಲ್ಲಿ 50 ಲಕ್ಷದಿಂದ 58 ಲಕ್ಷ ರೂಪಾಯಿವರೆಗೂ ಇರುತ್ತೆ. Xpeng X3 ಹೆವಿ ಟ್ರಾಫಿಕ್ ಇಂದ ಹೊರಬರಲು ಈ Xpeng X3 ಉಪಯೋಗವಾಗುತ್ತೆ. ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುವ ಈ ವೆಹಿಕಲ್ ನೆಲದ ಮೇಲೇನೂ ಚಲಿಸುತ್ತೆ ಮತ್ತೆ ಗಾಳಿಯಲ್ಲೂ ಹಾರುತ್ತೆ. ಇದೇ ಕಾರಣದಿಂದ ಈ ಕಾರ್ ತುಂಬಾ ಪ್ರತ್ಯೇಕವಾಗುತ್ತೆ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಗಂಟೆಗೆ 130 ಕಿಲೋಮೀಟರ್. ಹಾಗೇನೆ ಇದು ಸರಿಸುಮಾರು 35 ನಿಮಿಷಗಳವರೆಗೂ ಗಾಳಿಯಲ್ಲಿ ಹಾರಬಲ್ಲದು. ನಿಯೋ ET9 ಇದು ಚೀನಾದಲ್ಲಿ ಲಾಂಚ್ ಆಗಿರೋ ಮತ್ತೊಂದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿದೆ. ವಾಸ್ತವವಾಗಿ ಇದನ್ನ ನೋಡಿದ ತಕ್ಷಣವೇ ಯಾರಾದ್ರೂ ಕೂಡ ಇದಕ್ಕೆ ಫ್ಯಾನ್ ಆಗ್ತಾರೆ. ಯಾಕಂದ್ರೆ ಇದರ ಲುಕ್ ಅಷ್ಟೊಂದು ಸ್ಟನ್ನಿಂಗ್ ಆಗಿರುತ್ತೆ. ಈ ಸ್ಪೋರ್ಟ್ಸ್ ಕಾರ್ ನ ಮ್ಯಾಕ್ಸಿಮಮ್ ಸ್ಪೀಡ್ 256 km/h. ಇದರಲ್ಲಿರೋ ಹೈಡ್ರಾಲಿಕ್ ಸಸ್ಪೆನ್ಷನ್ ಈ ಕಾರ್ ಮೇಲೆ ಬಿದ್ದಿರುವ ಮಂಜನ್ನ ಆಟೋಮೆಟಿಕ್ ಆಗಿ ತೊಲಗಿಸುತ್ತೆ. ಈ ಕಾರಲ್ಲಿ ಇದೊಂದೇ ಫೀಚರ್ ಅಲ್ಲ, ಮತ್ತೊಂದು ಸ್ಟನ್ನಿಂಗ್ ಫೀಚರ್ ಕೂಡ ಇದೆ. ನೀವಿಲ್ಲಿ ನೋಡ್ತಿರುವ ಈ ಕಾರ್ ಮೇಲೆ ಡ್ರಿಂಕ್ಸ್ ಗ್ಲಾಸ್ ನ ಈ ರೀತಿ ಅರೇಂಜ್ ಮಾಡಿ ಆ ಕಾರ್ ನ ಸ್ಪೀಡ್ ಬ್ರೇಕರ್ ಮೇಲಿಂದ ಡ್ರೈವ್ ಮಾಡಿದ್ರು ಕೂಡ ಆ ಗ್ಲಾಸ್ ಗಳು ಸ್ವಲ್ಪ ಕೂಡ ಅಲುಗಾಡೋದಿಲ್ಲ. ಇದರಿಂದಾನೇ ಗೊತ್ತಾಗುತ್ತೆ ಈ ಕಾರಲ್ಲಿ ಪ್ರಯಾಣಿಸೋದು ಎಷ್ಟೊಂದು ಕಂಫರ್ಟಬಲ್ ಆಗಿರುತ್ತೆ ಅಂತ. ಇನ್ನು ಈ ಕಾರ್ನ ಬೆಲೆ ಸರಿ ಸುಮಾರು 95 ಲಕ್ಷ ರೂಪಾಯಿ ಇರುತ್ತೆ. ಫ್ಲೈಯರ್ ಫ್ರೆಂಡ್ಸ್, ಇದು ಚೀನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿದೆ. ಇದರಲ್ಲಿ ನೀವು ಕುಳಿತುಕೊಳ್ಳೋದೊಂದೇ ಅಲ್ಲದೆ ನಿಮ್ಮ ಲಗೇಜ್ ನ ಕೂಡ ಇಟ್ಕೊಂಡು ತುಂಬಾ ಸುಲಭವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬಹುದು. ಇದರ ರೇಂಜ್ ಕೂಡ ಒಂದು ನಾರ್ಮಲ್ ಡ್ರೋನ್ ಗಿಂತ ತುಂಬಾನೇ ಹೆಚ್ಚಾಗಿರುತ್ತೆ. ಹಾಗೇನೆ ಲ್ಯಾಂಡಿಂಗ್ ಮಾಡೋದಕ್ಕೆ ತುಂಬಾ ಸ್ಥಳ ಕೂಡ ಬೇಕಾಗಿಲ್ಲ. ಈ ಫ್ಲೈಯರ್ ನ ತುಂಬಾ ಕಡಿಮೆ ಜಾಗದಲ್ಲೇ ಕಂಫರ್ಟಬಲ್ ಆಗಿ ಲ್ಯಾಂಡ್ ಮಾಡಬಹುದು. ರ್ಯಾಪ್ಟರ್ ನೋಡೋದಕ್ಕೆ ಚಿಕ್ಕದಾಗಿ ವಿಶೇಷವಾಗಿ ಕಾಣಿಸ್ತಿರುವ ಈ ರ್ಯಾಪ್ಟರ್ ವೆಹಿಕಲ್ ನ ಜಪಾನ್ ಕಂಪನಿ ಕಂಡು ಹಿಡಿದ್ರು ಕೂಡ ಇದರ ಮ್ಯಾನುಫ್ಯಾಕ್ಚರಿಂಗ್ ನ ಚೀನಾದಲ್ಲೇ ಮಾಡ್ತಿದ್ದಾರೆ. ಈ ಎಲೆಕ್ಟ್ರಿಕ್ ವೆಹಿಕಲ್ ನ ಯುನಿಕ್ ಡಿಸೈನ್ ನ ಕಾರಣದಿಂದ ಅನೇಕ ಜನರು ಇದನ್ನ ಇಷ್ಟಪಡ್ತಿದ್ದಾರೆ. ಇದರಲ್ಲಿ 3 ವೀಲ್ಸ್ ಇರ್ತವೆ. ಮುಂದೆ 2 ಚಕ್ರಗಳು, ಹಿಂದೆ 1 ಚಕ್ರ ಇರುತ್ತೆ. ಹಾಗೇನೆ ಇದನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಆಮೇಲೆ ಸುಲಭವಾಗಿ ಫಿಟ್ ಮಾಡಬಹುದು. ಇದರಲ್ಲಿರೋ ಬ್ಯಾಟರಿ ಸಹಾಯದಿಂದ ಇದು 50 ಕಿಲೋಮೀಟರ್ ವರೆಗೂ ಪ್ರಯಾಣಿಸುತ್ತೆ. ಮತ್ತೊಂದು ವಿಶೇಷತೆ ಏನಂದ್ರೆ ಇದನ್ನ 100 km/h ಸ್ಪೀಡ್ ನಲ್ಲಿ ಚಲಿಸಬಹುದು. ಇದನ್ನ ಯಾವುದೇ ಸಿಟಿಯಲ್ಲಾದ್ರೂ ಎಂತಹ ಟ್ರಾಫಿಕ್ ಅಲ್ಲಾದ್ರೂ ಉಪಯೋಗಿಸಬಹುದು. ಹಾಗೇನೆ ಈ ವೆಹಿಕಲ್ ನ ಡ್ರೈವ್ ಮಾಡಲು ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ನ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಫ್ಯೂಚರಿಸ್ಟಿಕ್ ವೆಹಿಕಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.